ನಿಮ್ದೇನು ಕೆಲಸ ಮಾಡೋದು? ನೀನು ಎಷ್ಟು ಅಲ್ಲನಪ್ಪ? ಎಲ್ಲಿ ಕರ್ತವ್ಯ ಹಾಕೊಂಡಿದ್ದೀರಾ ಎಲ್ಲರೂ? ಹಾಂ, ಡೌನ್ಲೋಡ್ ಮಾಡಿದ್ದೀರಾ? ತೋರಿಸು. ಎಷ್ಟು ಗಂಟೆ ಕಚೇರಿ ಬರ್ಬೇಕು ಎಲ್ಲರೂ? 10 ಗಂಟೆಗೆ ಬರ್ಬೇಕು. ಹಾಂ, ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಟೆಕ್ನಿಕಲ್ ಟೀಮ್ಗೆ ಮಾತಾಡಿ ಅದನ್ನ ಸಾಲ್ವ್ ಮಾಡಬೇಕು. ಸರ್ಕಾರ ಆದೇಶ ಮಾಡಿದೆ, ಹೇಳ್ತದೆ ಕೇಳಿ. 10 ಗಂಟೆಗೆ ನೌಕರು ಇರಬೇಕು. ಕತೆ ಎಲ್ಲ ಬೇಕಾಗಿಲ್ಲ. ಎಲ್ಲರೂ ಐ ಡಿ ಕಾರ್ಡ್ ಹಾಕೋಬೇಕು. ನೀವು ಏನೇನು ಕೆಲಸ ಮಾಡ್ತೀರಾ ಅಂತ ನಿಮ್ಮ ಸೆಕ್ಷನ್ ಮುಂದೆ ಡಿಸ್ಪ್ಲೇ ಮಾಡಬೇಕು. ಅರ್ಥ ಆಯ್ತಾ? ಯಾರ್ಯಾರು ಬಂದಿರೋರಿಗೆಲ್ಲ ಆಬ್ಸೆಂಟ್ ಮಾರ್ಕ್ ಮಾಡಿದ್ದೀನಿ, ನೋಟಿಸ್ ಸರ್ವ್ ಮಾಡಿದ್ರು. ಅರ್ಥ ಆಯ್ತಾನಾ? ನಾನೇ ಕೆಲವ್ರಿಗೆ ಮಾತ್ರ ಸ್ಪೆಷಲ್ ಟೈಮಿಂಗ್ಸ್ ಕೊಟ್ಟಿಲ್ಲ ಸರ್ಕಾರ, ಎಲ್ರಿಗೂ ಒಂದೇ ಟೈಮಿಂಗ್ಸ್ ಕೊಟ್ಟರು. ನೀವು ಬೇರೆ ನೋಡ್ತೀಯಾ? ಮತ್ತೆ ನನಗೆ IPDRS ಕೊಟ್ಟಿದ್ದಾರೆ. ಎಷ್ಟು ಅಪ್ಲಿಕೇಶನ್ ಬಾಕಿ ಇದೆ IPDRS ಅಲ್ಲಿ? ಯಾಕೆ ಏನು ಮಾಡ್ತೀವಪ್ಪ? IPDRS ಅಲ್ಲಿ ಎಷ್ಟು ಗ್ರೇವಿಯನ್ಸ್ ಅಡ್ರೆಸ್ ಇರುತ್ತೆ ಗೊತ್ತಾ ನಿಮಗೆ? IPDRS ಯಾರು ಹೋಗ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ? ಇಲ್ಲಿ ಪ್ರಾಬ್ಲಮ್ ಆದರೂ ಎಲ್ಲಿ IPDRS ಅಪ್ಲಿಕೇಶನ್ ಹಾಕೋದು ಎಲ್ಲಿ ಗೊತ್ತಾ? ಮತ್ತೆ ಅಲ್ರಿ, CM ಆಫೀಸಲ್ಲಿ ಜನ ಅರ್ಜಿ ಕೊಟ್ಟಿದ್ದಾರೆ, ಅವಾಗೂ ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ಜನ ಏನ್ ಅನ್ಕೋತಾರೆ ನಮ್ಗೆ? ನಮ್ಮ ಆಫೀಸ್ ಹೇಳ್ತೀನಿ ಕೇಳ, ನನ್ನ ಆಫೀಸ್ ಬಂದ್ರೂ ಸಮಸ್ಯೆ ಇರ್ತದೆ, ನಿನ್ನ ಆಫೀಸ್ ಇರ್ತದೆ ಸಮಸ್ಯೆ. ಕಡೆ ಪಕ್ಷ ಜನ AC ಆಫೀಸ್ಗೆ, DC ಆಫೀಸ್ಗೆ, CM ಆಫೀಸ್ಗೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರಲ್ಲ, ಅವುಗಳನ್ನ ನಾವು ಮಾಡ್ಬೇಕಪ್ಪ. ಅವು ಆಗಿಲ್ಲ ನಮ್ಮ ಜನಗಳು ನಮ್ಮ ನಂಬಿಕೆ ಬರೋದೇ ಅವಾಗ. ಆ ಪಿಂಡ್ ತಗೊಂಡ್ಬರ್ತೀನಿ ಅದನ್ನು ಎಲ್ಲ ಈ ಆಫೀಸ್ ಮಾಡ್ತೀನಮ್ಮ. ಅಷ್ಟು ಸ್ಕ್ಯಾನ್ ಮಾಡ್ತೀಯಾ? ಯಾವುದು ಮ್ಯಾನುವಲ್ ತಗೊಳಂಗಿಲ್ಲ. ಸ್ಕ್ಯಾನ್ ಮಾಡಿ ಅವ್ರು ಲಾಗಿನ್ ಕಳಿಸ್ತೀಯಾ? ಲಾಸ್ಟ್ 15 days ಅಲ್ಲಿ ಎಷ್ಟು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡಿದ್ಯಾ, ಯಾರ ಲಾಗಿನ್ ಎಷ್ಟು ಕಳ್ಸಿದ್ಯಾ, ಆ ಡೇಟಾ ತಗೊಂಡು ಬಾ. ನೀನು ಕಳ್ಸಿರ್ತೀಯಲ್ಲ ಯಾರು ಹಾಗೆ, ಅಷ್ಟು ತಗೊಂಡು ಬಾ. ಪೆಂಡಿಂಗ್ ಮೋರ್ ದೆನ್ 7 days ಎಷ್ಟು ಬಾಕಿ ಇದೆ, ಮೋರ್ ದೆನ್ 15 days ಎಷ್ಟು ಬಾಕಿ ಇದೆ, 1 ತಿಂಗಳಿಂದ ಎಷ್ಟು ಬಾಕಿ ಇದೆ, ಆ ರಿಪೋರ್ಟ್ ತಗೊಂಡು ಬರ್ಬೇಕು. ನಾನು ಎಲ್ಲ ಆಫೀಸ್ ನೋಡ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ನೀವು ಬನ್ನಿ ಆಯ್ತಾ? ಇನ್ನೆಲ್ಲಿದೆ ನೀವೇನಿದ್ದೀರಿ? ನೀವೇ ನೀವು ಎಲ್ಲಿ ಅಫಿಷಿಯಲ್ ಯಾರು ಇಲ್ಲಿ? ಫುಡ್ ಇನ್ಸ್ಪೆಕ್ಟರ್ ಫುಡ್ ಇನ್ಸ್ಪೆಕ್ಟರ್ಸ್ ಅಲ್ವಾ? ಸಿರಸ್ದರ್ ಒಬ್ಬರಿಗೆ ಫೋನ್ ಮಾಡಿ ಬರೋಕೆ ಹೋಗಿ. ಎಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರಲ್ಲಪ್ಪ? ಮೇಡಮ್ AC ಸರ್ ಬಂದಿದ್ದಾರೆ. ಎಲ್ಲಿದ್ದಾರೆ, ಎಷ್ಟು ಗಂಟೆಗೆ ಬರ್ತಾರೆ ಕೇಳಪ್ಪ. ಬರ ಕೇಳಲ್ಲ, ಏನಕ್ಕೆ ಡೇಟ್ ಆಫ್ ಇದ್ದಾರೆ. ಆಯ್ತು, ಬರ ಕೇಳ. ಮೀಟಿಂಗ್ ಇದೆ ಇವತ್ತು ಬಾ ಅಂತೀವಿ, ಮುಗಿಸ್ಕೊಂಡು ಬರ ಕೇಳಿ. ಅರ್ಥ ಆಯ್ತಾ? ಎಷ್ಟು APL ಕಾರ್ಡ್ ಇದೆ, BPL ಕಾರ್ಡ್ ಇದೆ, ಎಷ್ಟೆಷ್ಟು ಕಾರ್ಡ್ಸ್ ಅಪ್ರೂವ್ ಮಾಡಿದಿರಿ, ಮಾಡಕ್ ಕಟ್ ಮಾಡೋದನ್ನ ಫೋನ್ನ ಹೇಗೆ ಕಟ್ ಆಗೈತೆ ಫೋನು? ನೀನ್ ಬರುತ್ತಲ್ಲ ಪಿನ್ ತೆಗಿಲಿಕ್ಕೆ? ಎಷ್ಟು AP ಕಾರ್ಡ್ ಇದೆ, AY ಕಾರ್ಡ್ ಇದೆ, APL BPL ಎಷ್ಟು ಕಾರ್ಡ್ ಇದೆ, ಏನೇನು ಕಾರ್ಡ್ಸ್ ಅಪ್ರೂವ್ ಮಾಡಬೇಕು, ಪೆಂಡಿಂಗ್ ಇದೆ, ಅಷ್ಟು ಕಾರ್ಡ್ ಪ್ರಿಂಟ್ ಔಟ್ ತಗೊಂಡು ಅಲ್ಲಿಗೆ ಬಾ. ಬಂತ ರಿವರ್ಸ್ ಗೈಡ್ಲೈನ್ಸ್ ಬಂತ? ರಿಕವರಿ ಬಂದಿದ್ಯಾ? ಲಿಸ್ಟ್ ಅಲ್ಲ, ಇನ್ಎಲಿಜಿಬಲ್ ಕಾರ್ಡ್ ರಿಕವರಿ ಬಂದಿದ್ಯಾ? ತಗೊಂಡು ಅಲ್ಲಿಗೆ ಬಾ. ಸಕಲ ಅಪ್ಲಿಕೇಶನ್ ಎಷ್ಟು ಬಾಕಿ ಇದೆ, ಬೋರ್ಡ್ ಎಷ್ಟಿದೆ ಕೊಡು, ಬೇಗ ತೆಗಿಬೇಕು. ಇದಕ್ಕೂ ನೀವು ಸೇರಿಸ್ತಾರ? ಈಗ ರೀಸೆಂಟ್ ಆಗಿ ನಿನ್ನೆಯಿಂದ ಕಂಪ್ಲೇಂಟ್ ಬರ್ತದೆ ಸ್ಟೇಟ್ ಲೆವೆಲ್. ಏನ್ ಕಂಪ್ಲೇಂಟ್ ಗೊತ್ತಾ? ಎಲಿಜಿಬಲ್ ಇರೋ ಎಷ್ಟೋ ಜನ ಪೆನ್ಷನ್ ಅವರು ವಯಸ್ಸಾಗಿರೋರಿಗೆ ಸ್ಟಾಪ್ ಆಗ್ಬಿಟ್ಟಿದೆ ಪೆನ್ಷನ್. ರೀಸನ್ಸ್ ಸಾವಿರ ಇರ್ಬೋದು, ನಮ್ಮ ರೀಸನ್ ರೀ ಮೇಡಮ್ ಬರೀ ಪೆನ್ಷನ್ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳಿದಾರ, ಸ್ಟಾಪ್ ಆಗಿರೋದು ಎಲಿಜಿಬಲ್ ಇರೋದಲ್ಲ, ಫೀಲ್ಡ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತ ಹೇಳಿದಾರೆ. ಎಷ್ಟು ಮಾಡಿದ್ದಾರೆ ಫೀಲ್ಡ್ ವೆರಿಫಿಕೇಶನ್ ರಿಪೋರ್ಟ್ ತಗೊಂಡು ಅಲ್ಲಿ ಪೆಂಡಿಂಗ್ ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡೋದು ಬೇಡ. ಬಟ್ ನನಗೆ ರೀಸನ್ಸ್ ಬೇಕು, ಎಷ್ಟು ಜನ ಪೆನ್ಷನ್ ನಿಂತೋಗಿದೆ ಆಯ್ತಾ? ಫೀಲ್ಡ್ ವೆರಿಫಿಕೇಶನ್ ರಿಪೋರ್ಟ್ ಬಾಕಿ ಇದೆ, ಅದು VA ಮಾಡೋದು. ಒಟ್ಟು ಎಷ್ಟು ಜನ VS ಇದ್ದಾರೆ? ಆ ಪಿನ್ ತೆಗಿಯಪ್ಪ. ಎಷ್ಟು ಜನ VS ಇರೋದು? ನನಗೆ 35 ಜನ ಇದ್ದಾರೆ ಸರ್. VA ಎಷ್ಟು ಅಪ್ಲಿಕೇಶನ್ ಬಾಕಿ ಇದೆ ನಿಮ್ದು ಮೇಡಮ್? ಫೀಲ್ಡ್ ವೆರಿಫಿಕೇಶನ್ ಒಬ್ಬರಿಗೆ ಎಷ್ಟು ಅಪ್ಲಿಕೇಶನ್ ಬರ್ಬೋದು? ಸರ್ಕಾರ ಸಮಸ್ಯೆ ಇರೋದೇ ಇಲ್ಲಲ್ಲ ನಮ್ಮ ಎಷ್ಟು ಅಪ್ಲಿಕೇಶನ್ ಬಾಕಿ ಇರ್ತದೆ ಸರ್ಕಾರ ಡೇಟಾ ಕೊಡಪ್ಪ. ಸಕಲ ಅಪ್ಲಿಕೇಶನ್ ಎಷ್ಟು ಬಾಕಿ ಇದೆ, ಬೋರ್ಡ್ ಎಷ್ಟಿದೆ ಕೊಡು, ಬೇಗ ತೆಗಿಬೇಕು. ಇದಕ್ಕೂ ನೀವು ಸೇರಿಸ್ತಾರ? ಈಗ ರೀಸೆಂಟ್ ಆಗಿ ನಿನ್ನೆಯಿಂದ ಕಂಪ್ಲೇಂಟ್ ಬರ್ತದೆ ಸ್ಟೇಟ್ ಲೆವೆಲ್. ಏನ್ ಕಂಪ್ಲೇಂಟ್ ಗೊತ್ತಾ?
ಎಲಿಜಿಬಲ್ ಇರೋ ಎಷ್ಟೋ ಜನ ಪೆನ್ಷನ್ ಅವರು ವಯಸ್ಸಾಗಿರೋರಿಗೆ ಸ್ಟಾಪ್ ಆಗ್ಬಿಟ್ಟಿದೆ ಪೆನ್ಷನ್. ರೀಸನ್ಸ್ ಸಾವಿರ ಇರ್ಬೋದು, ನಮ್ಮ ರೀಸನ್ ಇರುತ್ತೆ. ರೀ ಮೇಡಮ್ ಬರ್ರಿ. ಪೆನ್ಷನ್ ಮೊನ್ನೆ ಮೀಟಿಂಗ್ ಅಲ್ಲಿ ರೀಸ್ ಇರೋದಲ್ಲ, ಸ್ಟಾಪ್ ಆಗಿರೋದು ಎಲಿಜಿಬಲ್ ಇರೋದಲ್ಲ, ಫೀಲ್ಡ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತ ಹೇಳಿದಾರೆ. ಎಷ್ಟು ಮಾಡಿದ್ದಾರೆ ಫೀಲ್ಡ್ ವೆರಿಫಿಕೇಶನ್ ರಿಪೋರ್ಟ್ ತಗೊಂಡು ಅಲ್ಲಿ ಪೆಂಡಿಂಗ್ ಮೀಟಿಂಗ್ ಅಲ್ಲಿ ಮಾಡಿ ಡಿಸ್ಕಷನ್ ಮಾಡೋದು ಬೇಡ. ಬಟ್ ನನಗೆ ರೀಸನ್ಸ್ ಬೇಕು, ಎಷ್ಟು ಜನ ಪೆನ್ಷನ್ ನಿಂತೋಗಿದೆ ಆಯ್ತಾ. ಫೀಲ್ಡ್ ವೆರಿಫಿಕೇಶನ್ ರಿಪೋರ್ಟ್ ಬಾಕಿ ಇದೆ, ಅದು ವಿ ಎ ಮಾಡೋದು. ಓಕೆ, ಎಷ್ಟು ಜನ ವಿ ಎಸ್ ಇದ್ದಾರೆ ಆ ಪಿನ್ ತೆಗಿಯಪ್ಪ. ಎಷ್ಟು ಜನ ವಿ ಎಸ್ ಇರೋದು ನನಗೆ ಒಂದು 35 ಜನ ಇದ್ದಾರೆ ಸರ್. ವಿ ಎ ಎಷ್ಟು ಅಪ್ಲಿಕೇಶನ್ ಬಾಕಿ ಇದೆ ನಿಮ್ದು ಮೇಡಮ್? ಫೀಲ್ಡ್ ವೆರಿಫಿಕೇಶನ್ ಒಬ್ಬರಿಗೆ ಎಷ್ಟು ಅಪ್ಲಿಕೇಶನ್ ಬರ್ಬೋದು? ಯಾಕೆ ಬಂದಿಲ್ಲ? ಎಲ್ಲೋಗಿದ್ದಾರೆ ಸೂಪರ್ವೈಸರ್ ಅವರೇ? ಸೂಪರ್ವೈಸರ್ ಯಾರಿದ್ದೀರಿ? ಎಲ್ಲಿ ಸಾಹೇಬ್ರಲ್ಲಿ ನಿಮ್ಮ ಗೊತ್ತಾಯ್ತು. ನಿನ್ನೆ ಒಂದು ಅಳತೆ ಹೋದ್ರು, ಲೇಟಾಗಿ ಬಂದು ನಿನ್ನ ಒಂದು ಅಳತೆ ಹೋಗಿತ್ತು. ಟಿ ಸಿ ಅಪೀಲ್ ಇತ್ತು, ಲೇಟ್ ಆಗಿತ್ತು. ನನಗೆ ಮೋದಿನಿ ಅಪ್ಲಿಕೇಶನ್ಸ್ ಎಷ್ಟು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಇನ್ನ ಜನ ಅಪ್ಲೈ ಮಾಡಿರ್ತಾರೆ. ಮೋದಿನಿನಲ್ಲಿ ಕರೆಕ್ಷನ್ಸ್ ಪೆಂಡಿಂಗ್ ಇರುತ್ತೆ ಗೊತ್ತಾ. ಜನ ಲೆವೆನಿ ಕಟ್ಬಿಟ್ಟಿರ್ತಾರೆ, ಫೀಸ್ ಕಟ್ಬಿಟ್ಟಿರ್ತಾರೆ. ನಮ್ಮಲ್ಲಿ ಕರೆಕ್ಷನ್ಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಕೆಲಸ ಆಗ್ತಾರಲ್ಲ. ನಿಮ್ಮವ್ರು ಏನ್ ಹೇಳ್ತಾರೆ, ನಮ್ ಕೆಲಸ ಅಲ್ಲ ಸರ್, ರೆವಿನ್ಯೂ ಮಾಡ್ಬೇಕು ಅಂತ ನಿಮ್ಮವ್ರು ಹೇಳ್ತಾರೆ. ಜನಗಳಿಗೆ ರೆವಿನ್ಯೂ ಅವ್ರದ್ದು ಸರ್ವೇರ್ದೆಲ್ಲ ಗೊತ್ತಿರಲ್ಲ. ಅದು ಅಷ್ಟು ಮೋದಿನಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಂಡ್ ಬನ್ನಿ, ನಾನು ಈಗ ಮೀಟಿಂಗ್ ಮಾಡಿ ರಿವ್ಯೂ ಮಾಡ್ತೀನಿ. ಕರೆಕ್ಷನ್ ಮಾಡೋದು ನಾನಲ್ಲ, ನಾನು ಮಾಡ್ಕೊಡ್ತೀನಿ. ಅದನ್ನ ಪ್ರಿಂಟ್ಔಟ್ ಬೇಕು. ಈಗ M3 ಅಲ್ಲ, ಈಗ M3 ಅಲ್ಲ, 1 and 2 ಎಲ್ಲ ಮುಗಿತಾ? ಯಾವ್ದಿಲ್ಲ ಅಲ್ಲ. ಟೋಟಲ್ ಅಪ್ಲಿಕೇಶನ್ ಈಗ ಫೀಲ್ಡ್ ವೆರಿಫಿಕೇಶನ್ ಬಾಕಿ ಇದೆ. ಯಾಕೆ ಬಂದಿರಮ್ಮ? ಮೀಟಿಂಗ್ ಮಾಡಿದೀವಿ. ಮೀಟಿಂಗ್ ನಾನು ಮಾತಾಡೋದು ನಮ್ಗೆ ಸಮಸ್ಯೆ ಗೊತ್ತಿದ್ದಕ್ಕೆ ಬಂದಿರೋದು ನಾವು. ಬಿಟ್ಬಿಟ್ಟಾಯ್ತು. DC ಅವ್ರ ಮೀಟಿಂಗ್ ಅದು ಚರ್ಚೆ ಆಗಿದೆ ಅಮ್ಮ, ತಹಶೀಲ್ದಾರ್ಗೆ ಎಲ್ಲರಿಗೂ ಹೇಳಿದ್ದೀವಿ. ಅದಕ್ಕೆ ಇವತ್ತು ನಾನು ಮೀಟಿಂಗ್ ಮಾಡಕ್ ಬಂದಿದ್ದೀನಿ. ನಾನು ನೀವು ಚೆಕ್ ಮಾಡಿಸ್ಕೊಳ್ಳಿ. ನಾನು VA ಮೀಟಿಂಗ್ ಮಾಡಿ ಕ್ಲಿಯರ್ ಮಾಡಿಸ್ಕೊಳ್ತೀನಿ. ಅಲ್ಲ, ಇದೇನಾಗಿದೆ ಗೊತ್ತಾ, ನಿಮ್ದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಅಮೌಂಟ್ ಜಾಸ್ತಿ ಆಗಿದೆ ಅಂತ ಸ್ಟಾಪ್ ಆಗಿರ್ತದೆ. ಈಗ ಅದನ್ನ ವೆರಿಫೈ ಮಾಡೋರು ಸರಿ ಮಾಡ್ತಾರೆ. ನೀವೆಲ್ಲ ಗಾಬರಿ ಆಗೋದು ಬೇಡ. ಒಂದ್ 2-3 ದಿನ ಸರಿ ಹೋಗ್ತದೆ, ಚೆಕ್ ಮಾಡಿಸ್ಕೊಳ್ಳಿ ಸರ್. ಇನ್ಕಮ್ ಸರ್ಟಿಫಿಕೇಟ್ 1,20,000 ಕೊಡ್ತಾರೆ. ಕೊಡೋದು ಯಾರು? ಗ್ರೇಟ್ ಟು ತಹಸೀಲ್ದಾರ್. ಇನ್ಕಮ್ ಜಾಸ್ತಿ ಇದೆ ಅಂತ ಹೇಳಿ ಸ್ಟಾಪ್ ಮಾಡೋದು ಯಾರು? ಅಲ್ಲ, ಅಧಿಕಾರಿಗಳೇ. ಅವ್ರು ಹೇಳ್ತಾರೆ ಮಾನದಂಡದ ಪ್ರಕಾರ ಕೊಟ್ಟಿದ್ದೀವಿ ಅಂತ. ಅಪ್ಲಿಕೇಶನ್ ಇಲ್ಲ ಏನಾಗುತ್ತೆ, ಅರ್ಜಿನ ರೈಸ್ ಮಾಡುವಾಗ ಇನ್ಕಮ್ ನ ನೀವು ಡಿಸ್ಕ್ಲೋಸ್ ಮಾಡ್ಬೋದು. ನಾವು ಇನ್ಕಮ್ ಕೊಡೋದಲ್ಲ. ನಿಮ್ಮ ಆದಾಯ ಎಷ್ಟು ಅಂತ ಯಾರು ಘೋಷಣೆ ಮಾಡೋದು? ಘೋಷಣೆ ಮಾಡ್ತಾರೆ. ನೀವು ಹೇಳ್ತಾ ಇರೋದು ಏನ್ ಗೊತ್ತಾ, ಪ್ರೊಸೀಜರ್ ಹೇಳ್ತೀನಿ. ನಾನು ತಹಶೀಲ್ದಾರ್ ಕೆಲಸ ಮಾಡೇ ಬರ್ತೀನಿ. ಅರ್ಜಿ ಹಾಕುವಾಗ ವ್ಯಕ್ತಿ ಆದಾಯ, ನನ್ನ ಆದಾಯ ಎಷ್ಟು ಅಂತ ನಮ್ಗೆ VA ಹೆಂಗ್ ಗೊತ್ತಿರ್ತದೆ? ನೀವು ಆದಾಯ ಫಿಲ್ ಮಾಡ್ತೀರಿ, ಅದನ್ನು ಟೈಪ್ ಮಾಡ್ತೀರಿ. ಕೆಲವೊಂದು ಟೈಮ್ ನೀವೇ ಏನ್ ಮಾಡ್ತೀರಿ, ಕಡಿಮೆ ಹಾಕಿ ಜಾಸ್ತಿ ಹಾಕಿ ಅಂತ ಮಾಡಿಸಿರ್ತೀರಿ. ಈಗ ಏನಾಗ್ತದೆ, ಸಾಫ್ಟ್ವೇರ್ ನಲ್ಲಿ ಎಲ್ಲವೂ ಗೊತ್ತು ನಿಮ್ಗೆ. ಆಧಾರ್ ಕಾರ್ಡ್ಗೆ RTC ಲಿಂಕ್ ಆಗಿದೆ, ಆಧಾರ್ಗೆ ಪ್ಯಾನ್ ಲಿಂಕ್ ಆಗಿದೆ, ಪ್ಯಾನ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಇಲ್ವಾ? ಎಲ್ಲರಿಗೂ ನಾವು ಫುಡ್ ಐಡಿ ಮಾಡಿದೀವಿ. ಫುಡ್ ಐಡಿನಲ್ಲಿ ಆಧಾರ್, ಪ್ಯಾನು ಎಲ್ಲ ಲಿಂಕ್ ಆಗಿದೆ. ಅದರ ಬೇಸ್ ಮೇಲೆ ಅಪ್ಲಿಕೇಶನ್ ರೈಸ್ ಆಗಿರುತ್ತೆ. ಈಗ ಬ್ಯಾಂಕ್ ಅಲ್ಲಿರೋ ಸಾಫ್ಟ್ವೇರ್ ಗೊತ್ತಿರಲ್ಲ ಇವರು ಪೆನ್ಷನ್ ತಗೋತಾರೆ ಬಿಡ್ತಾರೆ ಅಂತ ಗೊತ್ತಿರಲ್ಲ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇರೋ ಗೊತ್ತಿರಲ್ಲ. ಅದೇನ್ ಮಾಡುತ್ತೆ, ಅಪ್ಲಿಕೇಶನ್ ಸಸ್ಪೆಕ್ಟ್ ಮಾಡಿ ಕಳಿಸುತ್ತೆ. ಆ ಸಸ್ಪೆಕ್ಟ್ ಆಗಿ ಬರೋ ಅಪ್ಲಿಕೇಶನ್ ನಾವು ಮತ್ತೆ ವೆರಿಫೈ ಮಾಡಿ ಅವ್ರು ಕಂಟ್ರೋಲ್ ಮಾಡ್ಕೊಳ್ತೀವಿ. ಅದೊಂದು ಪ್ರೋಸೆಸ್. ಪೆನ್ಷನ್ ನ ಒಂದೇ ಇಲಾಖೆಯಲ್ಲಿ ನಾವಷ್ಟೇ ಕೊಡೋದು, ನಾವಷ್ಟೇ ಮಾಡೋದಾಗಿದ್ರೆ ಸಮಸ್ಯೆ ಇರಲಿಲ್ಲ. ನಮ್ಮ ಇಲಾಖೆಯಿಂದ ಹೋಗಿ ಟ್ರೆಷರಿಗೆ ಹೋಗಿ, ಬ್ಯಾಂಕ್ ಹೋಗಿ, ಸರ್ಕಾರಕ್ಕೆ ಹೋಗಿ ಬರ್ತಾ ಇರ್ತೀವಿ. ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಬರ್ತಾ ಇರ್ತದೆ. ಗ್ರೇಟ್ ಟು ಏನ್ ಹೇಳ್ತಾರೆ ಅಂದ್ರೆ, ಇದು ನಮಗೂ ಅನ್ವಯಿಸಲ್ಲ. ಅಲ್ಲಿ ಹೋಗಿ ನೀವು ಅಲ್ಲಿ ಏನು ಅಂತ ಮೀಟಿಂಗ್ ಅಲ್ಲಿ ಹೋಗಿ ವಿಚಾರಿಸಿ ನಮಗ್ ಬರೋದೇ ಇಲ್ಲ ಅನ್ಬಿಟ್ಟು ಕೂಲಂಕುಷವಾಗಿ ಅವರು ನಮ್ಮ ಮೇಲೆ ಧಮಕಿ ಹಾಕಿದ್ದಾರೆ ಮೊನ್ನೆ. ಇದೇ ವಿಚಾರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿನ್ನೆ ಸಭೆ ಮಾಡಿ ಜಿಲ್ಲಾಧಿಕಾರಿಗಳೇ ಖುದ್ದು ನನಗೆ ಕಳಿಸ್ತಿರೋದು. ಆನೇಕಲ್ ತಾಲೂಕಲ್ಲಿ ಸಮಸ್ಯೆ ಇದೆ, ಈ ತರ ಆಗಿದೆ. ಇಲ್ಲೊಂದೇ ಸಮಸ್ಯೆ ಇಲ್ಲ, ಎಲ್ಲಾ ಕಡೆ ಇದೆ. ಬಟ್ ಬೆಂಗಳೂರಿನಲ್ಲಿ ಇವತ್ತಿಗೂ ರೈತರು ಇರೋದು ಜಾಸ್ತಿ ಆನೇಕಲ್ ಭಾಗದಲ್ಲಿ, ಗ್ರಾಮಾಂತರ ಭಾಗ ಜಾಸ್ತಿ ಇಲ್ಲಿದೆ. ಇಲ್ಲೇ ಜಾಸ್ತಿ ಪೆನ್ಷನ್ಸ್ ಇರೋದ್ರಿಂದ ಚೆಕ್ ಮಾಡಕ್ ಹೇಳಿದ್ದಾರೆ. ಅದಕ್ಕೆ ಬಂದಿದ್ದೀನಿ ನಾನು. ಎಲ್ಲರನ್ನೂ ಮೀಟಿಂಗ್ ಮಾಡ್ತೀನಿ. ಇವತ್ತು ತಹಸೀಲ್ದಾರ್ನ ಅವ್ರನ್ನೆಲ್ಲ ಅಲ್ಲೇ ಕಳಿಸ್ತಿದ್ದೀನಿ, ಬರ್ತಾರೆ. ಇವತ್ತು ಎಲೆಕ್ಷನ್ ಪೆನ್ಷನ್ ಎಲ್ಲ ಮೀಟಿಂಗ್ ಮಾಡಿ ಡೀಟೇಲ್ಡ್ ಆಗಿ ಏನೇನು ಸಮಸ್ಯೆ ಆಗಿದೆ ನೋಡಿ ಎಲ್ಲ VRಗಳನ್ನ ಕರೆಸಿ 1 ವಾರದೊಳಗಡೆ ಎಲ್ಲರೂ ಹೋಗಿ ಇವನ್ನೆಲ್ಲ ವೆರಿಫಿಕೇಶನ್ ಮಾಡಿ ಅಪ್ಡೇಟ್ ಮಾಡಕ್ ಹೇಳಿದೀವಿ ನಾವು. ಮತ್ತೆ ನಾನು ಮುಂದಿನ ಶುಕ್ರವಾರ ಬರ್ತೀನಿ, ಅವತ್ತು ವೆರಿಫೈ ಮಾಡ್ತೀನಿ. ಎವ್ರಿ ವೀಕ್ ಬಂದು ಚೆಕ್ ಮಾಡಿ ಯಾರಿಗೆ ನೈಜ ಫಲಾನುಭವಿಗಳಿದ್ದಾರೆ, ಯಾರು ಈ ತರ ವಯಸ್ಸಾಗಿದೆ ನಿಜವಾಗ್ಲೂ ಅರ್ಹರಿದ್ದಾರೆ, ಅವ್ರು ಯಾರಿಗೂ ಪೆನ್ಷನ್ ತಪ್ಪಬಾರ್ದು, ಅವ್ರು ಯಾರಿಗೂ ಬೆನಿಫಿಟ್ ಹೋಗ್ಬಾರ್ದು ಅಂದ್ರೆ ಮಿಸ್ ಆಗ್ಬಾರ್ದು ಅನ್ನೋದೇ ನಮ್ಗಿದು. ಅದನ್ನ ಮಾಡಿಕೊಡ್ತೀವಿ.